ನನ್ನ ಹೆಸರು ಸಂಗೀತ. ಮುಂಚೆ ಬೇರೆ ಹಾಸ್ಪಿಟ್ಲಿಂದ ಮದ್ದು ತರುವಾಗ ಕಡಿಮೆ ಆಗಿರಲಿಲ್ಲ. ಈಗ ಇಲ್ಲಿ ಬಂದು 3 ತಿಂಗಳಾಯಿತು. ತುಂಬ ಕಡಿಮೆ ಆಗಿದೆ, 80% ಕಡಿಮೆ ಆಗಿದೆ. ಬೆನ್ನು ನೋವಿತ್ತು, ಬೆನ್ನು ಮತ್ತು ಕಾಲು ನೋವಿತ್ತು. ಈಗ 80% ಕಡಿಮೆ ಆಗಿದೆ. ನನ್ನ ಹೆಸರು ಎನ್ನ ಪುದಾರ ಲಲಿತಾ. ಏನಿಡೆಗ್ ಮರ್ದು ಬತ್ತೆ ಎನ್ನ ಮರ್ದು ಕಂಪ್ಲೀಟ್ ಆರು ಮೂಲೂಲ ಎನ್ನ ನೆಟ್ಟೆಲ್ಲ ಮೂಲ ಮುಟ್ಟುದಾನಾಗ ಕರೆಕ್ಟ್ ಗುಣ ಉಂಡು, ಪೂರ ಗುಣ ಆತುಂಡು. ಮೊಕ್ಕ ಇಲ್ಲ ಅಲ್ಲಂಚೆ ಯಾರು ಪಂತೇರು ಕೆಲವು ಮಂತು ಮಲ್ತಾರ ಐನು ಮಲ್ತೊಂದುಲ್ಲೆ ಮೊಕ್ಕ ಎಣ್ಣೆದ ಸೊತ್ತು ಮತ್ತು ಹಿಂಡ್ರ ಬಲ್ಲಿ ಬಂತೀರ ಅಂಚೆ ಮಂತೊಂದುಲ್ಲೆ ಎನ್ನು ಕರೆಕ್ಟ್ ಗುಣ ಆಗ್ತದೆ. ಅಂಡಲ್ಲ ಹೊರ ಪುಡ ಹೊರ ಬತ್ತದು ಮರ್ದು ಬಂಡದು ಬಹುದು ನೇನು ಮೊಕ್ಕ ಬೇತೆ ಮರ್ದು ಮಲ್ದೇನು ಒಂದು ಆಯುರ್ವೇದ ಮರ್ದು ಅವು ಇಂಗ್ಲೀಷ್ ಮರ್ದು ಮಲ್ದು ನೇನು ಐಟ್ ಗುಣ ಆಯ್ಜಿಂಕ ಆಪೆದು ನೆಂಚ ಬೇನೆ ಒಂಜಿ ಗುಣ ಆಪೆದುಂಡು ಮೊಕ್ಕ ಪುಡ ಸುರ ಆಪೆದುಂಡು ಐಕ್ ಸಲತ್ ಈ ಮರ್ದು ನೆಂಕ ಬೇನೆ ಇಜ್ಜಿ ಮಾತ್ರ ಮುಗಿದಲ್ಲ ಒಂಜಿ ವಾರ ಆಂಡು ಈತನಟ ದಾಲ ಆತಜ್ಜಿ ಇರಗ ಏತ್ ಮಿತ್ ಮಲ್ಪರ ಒಂದಿತ್ತುಂಡು ಫಸ್ಟ್ ಕೈ ಈತೆ ಈತೆ ಇತ್ತೆ ಸರಿ ಫುಲ್ ಸರಿ ಅವು ಏತ್ ಪೊರ್ತಾಯಿ ಬೊಕ್ಕ ಅಂಚ ಸರಿ ಅಂಡು ಕೂಡ್ಲ ಮುಟ್ಟುದೊಂಚೂರು ಕೊಡ್ತಾನಾಗನೆ ಕರೆಕ್ಟ್ ಆಗ್ತದೆ. ನನ್ನ ಹೆಸರು ಲತಾ ಮಹೇಂದಳೆ ಅಂತೇಳಿ. ನನಗೆ ಜೋರು ಗಂಟು ನೋವಿತ್ತು, ಕಾಲು ಗಂಟು, ಇಡೀ ಕಾಲು ನೋವು, ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತು ನಾನು ಇಲ್ಲಿ ನಿಮ್ಮ ಹೆಸರು ಕೇಳಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ನಿಮ್ಮದು ಟ್ರೀಟ್ಮೆಂಟಲ್ಲಿ ನನಗೆ ಕಮ್ಮಿ ಆಗಲಿಕ್ಕೆ ಶುರು ಆಯಿತು. ಈಗ ನನಗೆ ನಡಿಲಿಕ್ಕೆ ಆಗ್ತದೆ. ಮುಂಚೆ ಮನೆ ಒಳಗೆ ಮಾತ್ರ, ಹೊರಗೆ ಬಂದರೆ ನನಗೆ ಎಲ್ಲೂ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಡಿಲಿಕ್ಕೆ ಒಳ್ಳೇದಾಗ್ತದೆ, ತೊಂದರೆ ಇಲ್ಲ. ವಾಕಿಂಗ್ ಮಾಡ್ಬೇಕು ಹೇಳ್ತಾರೆ, ವಾಕಿಂಗ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ವಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಈಗ ವಾಕಿಂಗ್ ಮಾಡ್ಬೋದು, ತೊಂದರೆ ಇಲ್ಲ. ಎಷ್ಟು ಪರ್ಸೆಂಟ್ ಕಡಿಮೆ ಅಂತ ಅನಿಸ್ತದೆ ನಿಮಗೆ? 60% ಅಂತೂ ಕಮ್ಮಿ ಆಗಿದೆ. ನಿಮ್ಮ ಹೆಸರು? ಮಂಜುಳಾ ಗೋರೆ. ಏನು ತೊಂದರೆಗೆ ಇಲ್ಲಿ ಬಂದಿದ್ದು ನೀವು? ನನಗೆ ಸ್ವಲ್ಪ ಸೊಂಟ ನೋವು, ಮಂಡಿ ನೋವು ಎಲ್ಲ ಇತ್ತು, ಹಾಗೆ ಬಂದದ್ದು ಇಲ್ಲಿಗೆ. ಎಷ್ಟು ಸಮಯದಿಂದ ಸೊಂಟ ನೋವು ಮಂಡಿ ನೋವಿತ್ತು? ಸೊಂಟ ನೋವು ಸಾಮಾನ್ಯ ನನಗೆ 10 ವರ್ಷದಿಂದಲೂ ಉಂಟು. ಅದೇ ಸುಮಾರು ಕಡೆ ಔಷಧಿ ಮಾಡಿದ್ದೇನೆ. ಇಲ್ಲಿ ಬರುವಾಗ ನಿಮ್ಗೆ ಎಷ್ಟಿತ್ತು ನೋವು? ಅಂದ್ರೆ ನಿಮ್ಮ ಸ್ಥಿತಿ ಹೇಗಿತ್ತು? ಕೆಲಸ ಮಾಡ್ಲಿಕ್ಕೆ ಆಗ್ತಿತ್ತಾ, ನಡಿಲಿಕ್ಕೆ ಆಗ್ತಿತ್ತಾ? ಒಂದು 10ರಲ್ಲಿ 10 ಅಂದ್ರೆ ತುಂಬಾ ಜಾಸ್ತಿ ನೋವಂತ, 10ರಲ್ಲಿ ಎಷ್ಟು ನೋವಿತ್ತು ನಿಮ್ಗೆ ಅಂದಾಜು? 10ರಲ್ಲಿ ಸಾಮಾನ್ಯ 8 ಇತ್ತು. 10 ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಒಮ್ಮೊಮ್ಮೆ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ನೋವು. ಆಮೇಲೆ ಇಲ್ಲಿ ಸೌಜನ್ಯ ಡಾಕ್ಟರ್ ಇದ್ದಾರೆ, ಅಲ್ಲಿಗೊಮ್ಮೆ ಹೋಗಿ ತೋರಿಸಿ ಅಂತ ಹೇಳಿದ್ರು. ಹಾಗೆ ನಾನೊಮ್ಮೆ ಇಲ್ಲಿ ನೋಡುವ ಅಂತ ಇಲ್ಲಿಗೆ ಬಂದೆ. ಈಗ 1-2 ತಿಂಗಳಿಂದ ಔಷಧಿ ಮಾಡ್ತಾ ಇದ್ದೇನೆ. ಅದರಲ್ಲಿ ಗುಣ ಕಾಣ್ತದೆ ಈಗ. ಏನೆಲ್ಲ ಚಿಕಿತ್ಸೆ ನೀವು ಇಲ್ಲಿ ಪಡ್ಕೊಂಡ್ರಿ? ಏನೆಲ್ಲ ಚಿಕಿತ್ಸೆ ವಿಧಾನಗಳು ಮಾಡಿದ್ರು? ಇಲ್ಲಿ ಆಯಿಲ್ ಮಸಾಜ್ ಮಾಡ್ತಿದ್ರು, ಫಿಸಿಯೋಥೆರಪಿ, ಸೂಜಿ ಚಿಕಿತ್ಸೆ. ಈಗ ಸುಮಾರು 2 ಉಂಟು ಅಂತ ಹೇಳ್ಬಹುದು. ಪೂರ್ತಿ ಕಡಿಮೆ ಆಗ್ಲಿಲ್ಲ. ಅಂದ್ರೆ 100ರಲ್ಲಿ 80% ಹಾಗೆ. ಹೌದು, ಕಡಿಮೆ ಕಾಣಿಸ್ತದೆ. ಈಗ ಆದ್ರೂ ಪರವಾಗಿಲ್ಲ ಅಂತ ಕಾಣ್ತದೆ. ಸೊ ನಿಮ್ದು ದೈನಂದಿನ ಚಟುವಟಿಕೆ ಮಾಡ್ಲಿಕ್ಕೆ ಎಲ್ಲ ಆಗ್ತದೆ, ಕೆಲಸ ಮಾಡ್ಲಿಕ್ಕೆಲ್ಲ ನೋವು ಅಷ್ಟು ಕಾಣಿಸಿಲ್ಲ.